ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗಿದೆ. ಪರಿಣಾಮ ಕೆಂಪೇಗೌಡ ಏರ್ಪೋರ್ಟ್ಗೆ ಇದೀಗ ನೀರು ನುಗ್ಗಿದೆ. ಏರ್ಪೋರ್ಟ್ನ ಟರ್ಮಿನಲ್ಗೆ ನೀರು ನುಗ್ಗಿದ್ದು ಅಲ್ಲಿ ಪ್ರಯಾಣಿಕರಿಗೆ ಸಾಕಷ್ಟು ಕಿರಿಕಿರಿ ಆಗ್ತಾ ಇದೆ. ಮತ್ತೊಂದು ಕಡೆ ಏರ್ಪೋರ್ಟ್ ರಸ್ತೆಯ ತುಂಬೆಲ್ಲ ಮಳೆ ನೀರು ನಿಂತಿದೆ. ಮಳೆ ನೀರಿನಲ್ಲಿ ಹಣ್ಣು ತರಕಾರಿ ಆಯುಧ ಪೂಜೆಗೆ ಅಂತ ಬಂದಿದ್ದಂತಹ ಬೂದ್ ಕುಂಬಳಕಾಯಿ ನೀರು ಪಾಲಾಗಿದೆ. ರಸ್ತೆ ಮೇಲೆಯೇ 2-3 ಅಡಿಯಷ್ಟು ನೀರು ನಿಂತಿರೋದ್ರಿಂದಾಗಿ ಅಕ್ಷರಶಃ ಟೂ ವೀಲರ್ಗಳ ಅರ್ಧ ನೀರಿನಲ್ಲಿ ಮುಳುಗೋಗಿರುವಂಥದ್ದು. ಮತ್ತೊಂದು ಕಡೆ ವಾಹನ ಸವಾರರು ಸಂಚರಿಸಲಾಗದಷ್ಟರ ಮಟ್ಟಿಗೆ ಕೆಲವೊಂದು ಕಡೆಗಳಲ್ಲಿ ನೀರು ನಿಂತಿದೆ. ಮತ್ತೊಂದು ಕಡೆ ಮರಗಳು ಧರೆಗುರುಳಿರುವಂಥದ್ದು. ಸಾಕಷ್ಟು ಏರಿಯಾಗಳಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ನಾವಿದೀಗ ನೋಡ್ತಾ ಇರುವಂತಹ ದೃಶ್ಯ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ದೃಶ್ಯ. ಟರ್ಮಿನಲ್ಗೆ ಇದೀಗ ನೀರು ನುಗ್ಗಿರುವಂಥದ್ದು. ಮತ್ತೊಂದು ಕಡೆ ಏರ್ಪೋರ್ಟ್ಗೆ ಹೋಗುವಂತಹ ರಸ್ತೆಯಲ್ಲೇ ಇದೀಗ ನೀರು ನಿಂತಿರೋದ್ರಿಂದಾಗಿ ಸಾಕಷ್ಟು ಒಂದು ರೀತಿ ಅವ್ಯವಸ್ಥೆ ರೀತಿಯಲ್ಲಾಗಿದೆ. ನೀರು ಸರಿಯಾಗಿ ಸರಾಗವಾಗಿ ಹರಿದು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇದೀಗ ರಸ್ತೆಯಲ್ಲೇ ನೀರು ನಿಂತಿರೋದ್ರಿಂದಾಗಿ ಸಾಕಷ್ಟು ಕಡೆಗಳಲ್ಲಿ ಸಮಸ್ಯೆಗಳಾಗಿದೆ. ಈಗ 1 ಅಡಿಯಷ್ಟು ರಸ್ತೆಯಲ್ಲೇ ನೀರು ನಿಂತಿರುವಂಥ ದೃಶ್ಯವನ್ನು ನಾವಿದೀಗ ನೋಡ್ತೀವಿ. ಒಂದು ಕಡೆ ಏರ್ಪೋರ್ಟ್ಗೆ ಹೋಗುವಂತಹ ರಸ್ತೆ, ಮತ್ತೊಂದು ಕಡೆ ಏರ್ಪೋರ್ಟ್ನ ಟರ್ಮಿನಲ್ ಒಳಗಡೆ ನೀರು ನಿಂತಿರುವಂಥದ್ದು. ಬಹುಶಃ ಈ ಹಿಂದೆ ಇಷ್ಟರ ಮಟ್ಟಿಗೆ ನೀರು ನುಗ್ಗಿರಲಿಲ್ಲ. ಆದರೆ ಈ ಸಲ ಈ ರೀತಿಯಾದಂತಹ ಒಂದು ಪ್ರಾಬ್ಲಮ್ ಆಗಿದೆ. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿದ ಪರಿಣಾಮ ನೀರು ಸರಾಗವಾಗಿ ಹರಿದು ಹೋಗದೆ ರಸ್ತೆಯಲ್ಲೇ ನಿಂತಿರೋದ್ರಿಂದಾಗಿ ವಾಹನ ಸವಾರಿಗೆ ಸಾಕಷ್ಟು ಸಮಸ್ಯೆ ಆಗಿದೆ. ಮತ್ತೊಂದು ಕಡೆ ಈಗ ವಿಜಯದಶಮಿ ಇದೆ, ಆಯುಧ ಪೂಜೆ ಇದೆ. ಹಾಗಾಗಿ ಹಣ್ಣು ತರಕಾರಿ ಹೂವು ಇದೆಲ್ಲವೂ ಭರ್ಜರಿಯಾಗಿ ವ್ಯಾಪಾರ ಆಗುತ್ತೆ ಅಂತ ರಾಶಿ ಹಾಕೊಂಡು ವ್ಯಾಪಾರಸ್ಥರು ಕಾಯ್ತಾ ಇದ್ರೆ ಅಕ್ಷರಶಃ ಹಣ್ಣು ತರಕಾರಿ ಎಲ್ಲ ನೀರಿನಲ್ಲಿ ತೇಲ್ಕೊಂಡು ಹೋಗಿದೆ. ಅಂತಹ ಒಂದು ಪರಿಸ್ಥಿತಿ ಇವತ್ತು ಬಂದಂತಹ ಮಳೆಗೆ ನಿರ್ಮಾಣ ಆಗಿದೆ. ಈ ತರ ಕಷ್ಟ ಬೀಳ್ಬೇಡಿ ದಯವಿಟ್ಟು. ಸೊ ಸಾಮಾನ್ಯವಾಗಿ ಏರ್ಪೋರ್ಟ್ ನಲ್ಲಿ ಈಗ ಬಂದಂಥವ್ರು ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ರು ಅಥವಾ ಬಸ್ ಅಥವಾ ಆಲ್ಮೋಸ್ಟ್ ಎಲ್ಲರೂ ಓನ್ ವೆಹಿಕಲ್ಸ್ ಅಲ್ಲಿ ಹೋಗ್ತಾ ಇದ್ರು, ಟ್ಯಾಕ್ಸಿ ಅಥವಾ ಬಸ್ ನಲ್ಲಿ ಹೋಗ್ತಾ ಇದ್ರು. ಈಗ ನಾವು ಮೊದಲ ಬಾರಿಗೆ ಈ ರೀತಿಯಾದಂತಹ ದೃಶ್ಯಗಳನ್ನ ಬಹುಶಃ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ನೋಡಬಹುದು. ಈ ಸಲ ಟ್ಯಾಕ್ಸಿಯಲ್ಲಿ ಹೋಗೋಕ್ಕಾಗದೆ ಏರ್ಪೋರ್ಟ್ಗೆ ಹೋಗಂಥವ್ರು ಅಥವಾ ಏರ್ಪೋರ್ಟ್ನಿಂದ ಆಚೆ ಬಂದಂಥವ್ರು ತಮ್ಮ ಮನೆಗಳಿಗೆ ಹೋಗೋದಕ್ಕೆ ಟ್ರ್ಯಾಕ್ಟರ್ ಮುಖಾಂತರ ಹೋಗುವಂತಹ ದೃಶ್ಯಗಳು ಸೆರೆಯಾಗಿದೆ. ಟ್ರ್ಯಾಕ್ಟರ್ ಮುಖಾಂತರ ಅಲ್ಲಿದ್ದಂತಹ ಬಂದಂತಹ ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಇದು ಯಾಕೆ ಆಯ್ತು ಅಂತಂದ್ರೆ ಏರ್ಪೋರ್ಟ್ನ ಟರ್ಮಿನಲ್ ಒಳಗೆ ನೀರು ನುಗ್ಗಿರುವಂಥದ್ದು. ರಸ್ತೆಯಲ್ಲೇ 1-2 ಅಡಿಗಳಷ್ಟು ನೀರು ನಿಂತಿರೋದ್ರಿಂದಾಗಿ ಅಲ್ಲಿ ಯಾವುದೇ ವೆಹಿಕಲ್ಸ್ ಮೂವ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಏನು ಟ್ಯಾಕ್ಸಿಗಳು ಕೂಡ ಮೂವ್ ಆಗಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಅಲ್ಲಿದ್ದಂತಹ ಟ್ರ್ಯಾಕ್ಟರ್ ಮುಖಾಂತರ ಪ್ರಯಾಣಿಕರು ಹೋಗಿದ್ದಾರೆ. ಈ ಒಂದು ದೃಶ್ಯ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ನಡೆದಿರುವಂಥದ್ದು. ನಿಂತಲ್ಲೇ ಸಾಕಷ್ಟು ವೆಹಿಕಲ್ಗಳು ನಿಂತಿದ್ರಿಂದಾಗಿ ಏರ್ಪೋರ್ಟ್ಗೆ ಹೋಗ್ಬೇಕಾದಂಥವ್ರು ಟ್ರ್ಯಾಕ್ಟರ್ ಮುಖಾಂತರ ಹೋಗಿದ್ದಾರೆ. ಕಾರ್ಗಳು ಮೂವ್ ಆಗದೆ ಇರೋ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ಗೆ ಟ್ರ್ಯಾಕ್ಟರ್ ಮುಖಾಂತರ ಹೋಗಲಾಗಿದೆ. ಇದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ನಡೆದಿರುವಂತಹ ಘಟನೆ. ಇವತ್ತು ಸುರಿದಂತಹ ಧಾರಾಕಾರ ಮಳೆಗೆ ಅಕ್ಷರಶಃ ಹೊಳೆಯ ರೀತಿಯಲ್ಲಿ ರಸ್ತೆಗಳ ಮೇಲೆಯೇ ನೀರು ನಿಂತಿತ್ತು. ಪರಿಣಾಮ ಸಾಕಷ್ಟು ಜನ ಪ್ರಯಾಣಿಕರು ಪರದಾಡುವಂತಾಯ್ತು. ಈ ತರ ಕಷ್ಟ ಬೀಳ್ಬೇಡಿ ದಯವಿಟ್ಟು. ಈ ಥರ ಎಲ್ಲ ಓಡಿಸ್ಬೇಡಿ. ನೋಡಿ, ನಮ್ಮ ಬ್ರಾಡ್ಕಾಸ್ಟ್ನ ಇದ್ರ ಗಾಡಿಯಲ್ಲಿ ಲೆಫ್ಟಲ್ಲಿ ಹಾಕೊಂಡು ನಿಂತಿದ್ದೀವಿ. ನರ್ಕ ಆಗೈತೆ. ದಯವಿಟ್ಟು ಎಲ್ಲಿ ಗೊತ್ತಾ, ಪಿಕಪ್ ಮಾಡಿಲ್ಲ. ಇಲ್ಲಿ ನೋಡಿ ಹೋಯ್ತು ಆಪ್ ಆಯ್ತು ಗಾಡಿ. ಅಯ್ಯಯ್ಯೋ ನೋಡಿ, ಈ ಥರ ಬಾಳು ಬೇಡ ನಮಗೆ. ಏರ್ಪೋರ್ಟ್ಗೆ ಕಸ್ಟಮರ್ ಟ್ರ್ಯಾಕ್ಟರ್ ಮೇಲೆ ಕಳಿಸ್ತಾವ್ರೆ. ಏರ್ಪೋರ್ಟ್ಗೆ ಕಸ್ಟಮರ್ ಟ್ರ್ಯಾಕ್ಟರ್ ಮೇಲೆ ಕಳಿಸ್ತಾವ್ರೆ. ಕಸ್ಟಮರ್ ಬರ್ರಿ. ಈ ತರ ಕಷ್ಟ ಬೀಳ್ಬೇಡಿ ದಯವಿಟ್ಟು. ಈ ಥರ ಎಲ್ಲ ಓಡಿಸ್ಬೇಡಿ. ನೋಡಿ, ನಮ್ಮ ಬ್ರಾಡ್ಕಾಸ್ಟ್ನ ಇದ್ರ ಗಾಡಿಯಲ್ಲಿ ಲೆಫ್ಟಲ್ಲಿ ಹಾಕೊಂಡು ನಿಂತಿದ್ದೀವಿ. ನರ್ಕ ಆಗೈತೆ. ದಯವಿಟ್ಟು ಎಲ್ಲಿ ಗೊತ್ತಾ, ಪಿಕಪ್ ಮಾಡಿಲ್ಲ. ಇಲ್ಲಿ ನೋಡಿ ಹೋಯ್ತು ಆಪ್ ಆಯ್ತು ಗಾಡಿ. ಅಯ್ಯಯ್ಯೋ ನೋಡಿ, ಈ ಥರ ಬಾಳು ಬೇಡ ನಮಗೆ.
ಏರ್ಪೋರ್ಟ್ಗೆ ಕಸ್ಟಮರ್ ಟ್ಯಾಕ್ಟರ್ ಮೇಲೆ ಕಳಿಸ್ತಾವ್ರೆ. ಏರ್ಪೋರ್ಟ್ಗೆ ಕಸ್ಟಮರ್ ಟ್ಯಾಕ್ಟರ್ ಮೇಲೆ ಕಳಿಸ್ತಾವ್ರೆ. ಹಸುಗುರ ಕಸ್ಟಮರ್ ಹಸುಗುರ ಏರ್ಪೋರ್ಟ್ ಏರ್ಪೋರ್ಟ್ ವಿಡಿಯೋ ಮಾಡ್ಕೊ ಕಸ್ಟಮರ್ ಹೋಗಾರ ಬರ್ರಿ. ಬತ್ತವನೆ ಈ ತರ ಕಷ್ಟ ಬೀಳ್ಬೇಡಿ ದಯವಿಟ್ಟು, ಇದರೆಲ್ಲ ಓಡಿಸ್ಬೇಡಿ. ನೋಡಿ ನಮ್ಮ ಬ್ರಾಡ್ಕಾಸ್ಟ್ನ ಇದ್ರ ಗಾಡಿಯಲ್ಲಿ ಲೆಫ್ಟಲ್ಲಿ ಹಾಕೊಂಡು ನಿಂತಿದ್ದೀವಿ, ನರ್ಕ ಆಗೈತೆ. ದಯವಿಟ್ಟು ಎಲ್ಲಿ ಗೊತ್ತಾ, ಪಿಕಪ್ ಮಾಡಿಲ್ಲ ಪರವಾಗಿಲ್ಲ. ಇಲ್ಲಿ ನೋಡಿ ಹೋಯ್ತು ಆಪ್ ಆಯ್ತು ಗಾಡಿ. ಅಯ್ಯಯ್ಯೋ ನೋಡಿ ಈ ತರ ಬಾಳು ಬೇಡ ನಮ್ಗೆ. ಏರ್ಪೋರ್ಟ್ಗೆ ಕಸ್ಟಮರ್ ಟ್ಯಾಕ್ಟರ್ ಮೇಲೆ ಕಳಿಸ್ತಾವ್ರೆ. ಏರ್ಪೋರ್ಟ್ಗೆ ಕಸ್ಟಮರ್ ಟ್ಯಾಕ್ಟರ್ ಮೇಲೆ ಕಳಿಸ್ತಾವ್ರೆ. ಹಸುಗುರ ಕಸ್ಟಮರ್ ಹಸುಗುರ ಏರ್ಪೋರ್ಟ್ ಏರ್ಪೋರ್ಟ್ ವಿಡಿಯೋ ಮಾಡ್ಕೊ ಕಸ್ಟಮರ್ ಹೋಗಾರ ಬರ್ರಿ. ಬತ್ತವನೆ ಈ ತರ ಕಷ್ಟ ಬೀಳ್ಬೇಡಿ ದಯವಿಟ್ಟು, ಇದರೆಲ್ಲ ಓಡಿಸ್ಬೇಡಿ. ನೋಡಿ ನಮ್ಮ ಬ್ರಾಡ್ಕಾಸ್ಟ್ನ ಇದ್ರ ಸೊ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಇಂಥದ್ದೊಂದು ಸಮಸ್ಯೆ ಆಗಿರುವಂಥದ್ದು. ಸಾಲ್ಗಟ್ಟಿ ಕಾರ್ಗಳು ನಿಂತಿದೆ, ಯಾಕಂದ್ರೆ ಮೂವ್ ಮಾಡೋದಕ್ಕೂ ಅಲ್ಲಿ ಡ್ರೈವರ್ಗಳು ಹೆದರುತ್ತಾ ಇದ್ರು. ಯಾರು ಕೂಡ ವೆಹಿಕಲ್ಗಳನ್ನ ಮೂವ್ ಮಾಡದೇ ಇರೋಷ್ಟ್ರ ಮಟ್ಟಿಗೆ ರಸ್ತೆಯಲ್ಲೇ ನೀರು ನಿಂತಿರೋದ್ರಿಂದಾಗಿ ಏರ್ಪೋರ್ಟ್ಗೆ ಹೋಗುವಂತ ಪ್ರಯಾಣಿಕರು ಇನ್ನಿಲ್ಲದ ಪರಿಪಾಟಲನ್ನ ಪಡಬೇಕಾಯ್ತು. ಬೆಂಗಳೂರಿನಲ್ಲಿ ಒಂದು ಸಲ ಜೋರಾಗಿ ಮಳೆ ಬಂದ್ರೆ ಜನರಿಗೆ ಏನೆಲ್ಲ ಸಮಸ್ಯೆಗಳಾಗತ್ತೆ ಅನ್ನೋದಕ್ಕೆ ಇವತ್ತಿನ ಈ ಘಟನೆ ಸ್ಪಷ್ಟ ನಿದರ್ಶನ. ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಇಂಥ ಒಂದು ಪರಿಸ್ಥಿತಿ ಇದೆ ಅಂತಂದ್ರೆ ನಗರದ ವಿವಿಧ ಭಾಗಗಳಲ್ಲಿ ಜನಸಾಮಾನ್ಯರಿಗೆ ಇನ್ನೆಷ್ಟರ ಮಟ್ಟಿಗೆ ಮಳೆ ಬಂದ್ರೆ ಸಮಸ್ಯೆ ಆಗಬಹುದು ಅನ್ನೋದನ್ನ ನಾವು ಈ ಘಟನೆ ಮುಖಾಂತರ ಊಹಿಸಿಕೊಳ್ಳಬಹುದು. ಏರ್ಪೋರ್ಟ್ಗೆ ಹೋಗ್ಬೇಕಾದಂತಹ ಜನರು ಅಕ್ಷರಶಃ ಬೇರೆ ವಿಧಿ ಇಲ್ಲದೆ ಟ್ರ್ಯಾಕ್ಟರ್ ಮುಖಾಂತರ ಹೋಗ್ಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದು ಇವತ್ತು ಬಂದಂತಹ ಮಳೆಯಿಂದಾಗಿ ರಸ್ತೆಯಲ್ಲೇ ನೀರು ನಿಂತಿರೋದ್ರಿಂದಾಗಿ ಯಾವುದೇ ವೆಹಿಕಲ್ಸ್ಗಳು ಮೂವ್ ಆಗದೆ ಇರೋಷ್ಟರ ಮಟ್ಟಿಗೆ ಅಲ್ಲಿ ಸಮಸ್ಯೆ ಆಗಿತ್ತು. ಸಾಲ್ಗಟ್ಟಿ ಕಾರ್ಗಳು ನಿಂತಿರುವಂತಹ ದೃಶ್ಯವನ್ನ ನೋಡಬಹುದು. ಮತ್ತೊಂದ್ ಕಡೆ ಟರ್ಮಿನಲ್ ಒಳಗಡೆ ಹೆಂಗೆ ಕೆರೆಯಂತಾಗಿದೆ ಅನ್ನುವಂಥ ದೃಶ್ಯಗಳನ್ನ ಕೂಡ ನಾವಿದೀಗ ನೋಡ್ತಾ ಇದ್ದೀವಿ. ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಇಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿತ್ತು, ಇವತ್ತು ಬಂದಂತಹ ಮಳೆಯಿಂದಾಗಿ. ಸೊ ಅನಿವಾರ್ಯವಾಗಿ ಪ್ಯಾಸೆಂಜರ್ಸ್ ಟ್ರ್ಯಾಕ್ಟರ್ ಮುಖಾಂತರ ಏರ್ಪೋರ್ಟ್ ಅನ್ನ ತಲುಪಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಮಳೆ ಬಂತು ಅಂತಂದ್ರೆ ತಗ್ಗು ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ತು, ರೋಡಲ್ಲೇ ನೀರು ನಿಂತಿರೋದ್ರಿಂದಾಗಿ ವಾಹನ ಸವಾರರಿಗೆ ಸಮಸ್ಯೆ ಆಯಿತು. ಈ ರೀತಿಯಾದಂತಹ ವರದಿಗಳನ್ನ ನಾವು ಮಾಡ್ತಾ ಇದ್ವಿ. ಆದ್ರೆ ಮೊದಲನೇ ಬಾರಿಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಒಂದ್ ರೀತಿ ಹೊಳೆಯ ರೀತಿಯಲ್ಲಿ ನೀರು ರಸ್ತೆ ಮಧ್ಯೆ ನಿಂತು ಸಾಕಷ್ಟು ಸಮಸ್ಯೆಗಳಾಗಿತ್ತು. ಇದಕ್ಕೆ ಏನ್ ಕಾರಣ ಅಂತ? ಸೌಮ್ಯ, ಖಂಡಿತವಾಗ್ಲೂ ಬೆಂಗಳೂರಿನಲ್ಲಿ ಮಳೆ ಬಂದರೆ ಸಾಕಷ್ಟು ಅವಾಂತರಗಳಾಗುತ್ತೆ. ರಸ್ತೆ ಗುಂಡಿಗಳಲ್ಲಾಗಿರ್ಬೋದು, ಗಾಡಿ ಬೀಳೋ ಅಂತ ಆಗಿರ್ಬೋದು, ಜೊತೆಗೆ ಅಂಡರ್ ಪಾಸ್ ಬ್ರಿಡ್ಜ್ ಕಡೆ ಸಾಕಷ್ಟು ನೀರು ನಿಲ್ಲುತ್ತೆ. ಆದರೆ ಏರ್ಪೋರ್ಟ್ ರಸ್ತೆಯಲ್ಲಿ ಇವತ್ತಾಗಿರೋಂಥ ಅವ್ಯವಸ್ಥೆ ನೋಡಿದ್ರೆ ನಿಜಕ್ಕೂ ಕೂಡ ಅಲ್ಲಿ ಏನೊಂದು ಕಾಮಗಾರಿ ಮಾಡಿದರೆ ಮಳೆ ಬಂದರೆ ಆ ನೀರು ಹೋಗೋಕ್ಕೆ ಅಂದರೆ ಮೇನ್ ರೋಡಿಂದ ಕೆಳಗೆ ನೀರು ಹರಿದು ಹೋಗೋಕ್ಕೆ ಸರಿಯಾದ ವ್ಯವಸ್ಥೆಯನ್ನ ಮಾಡಲಿಲ್ಲ. ಇದಕ್ಕೆ ಒಂದು ಕಾರಣನೇ ನೀರು ಇನ್ನೂ ಕೂಡ ಏರ್ಪೋರ್ಟ್ ರಸ್ತೆಯಲ್ಲಿ ಹಾಗೆ ನಿಂತಿರ್ತಕ್ಕಂಥದ್ದು. ನೀವು ಕೂಡ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು, ಟ್ರ್ಯಾಕ್ಟರ್ಗಳ ಮುಖಾಂತರ ಪ್ರಯಾಣಿಕರನ್ನ ಕರೆದೊಯ್ತಾ ಇದ್ದಾರೆ. ETS ಕ್ಯಾಬ್ಗಳು ಏನಿದಾವೆ ಅಥವಾ ಏರ್ಪೋರ್ಟ್ ಟ್ಯಾಕ್ಸಿಗಳೇನಿದಾವೆ ಅದು ಯಾವುದು ಕೂಡ ಏರ್ಪೋರ್ಟ್ ತಲುಪಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಆ ಮಳೆಯ ಅವಾಂತರ ಆ ಥರ ಎಡವಟ್ಟನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತೆ ದೇವನಹಳ್ಳಿಯಿಂದ ಟುವರ್ಡ್ಸ್ ಏನು ಏರ್ಪೋರ್ಟ್ ರಸ್ತೆ 2 ರಸ್ತೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಬ್ಯಾಕ್ ಅಂದ್ರೆ ಈ ಡೊಮೆಸ್ಟಿಕ್ ಏರ್ಪೋರ್ಟ್ ಅಂತ ಏನ್ ಕರಿತೀವಿ, ಈಗ ಲಾಂಚ್ ಆಗಿರ್ತಕ್ಕಂಥದ್ದು ಹೊಸದಾಗಿ ಆ ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತಗೊಂಡಿರ್ತಕ್ಕಂಥದ್ದು. ಜೊತೆಗೆ ಸೌಮ್ಯ, ಆ ಪ್ರಯಾಣಿಕರನ್ನ ಈಗಾಗಲೇ ಆ ಕಡೆಯಿಂದ ಏರ್ಪೋರ್ಟ್ ಇಂದ ಲ್ಯಾಂಡ್ ಆಗಿರೋರ್ನ ಮತ್ತು ಏರ್ಪೋರ್ಟ್ಗೆ ಹೋಗೋರ್ನ ಟ್ರ್ಯಾಕ್ಟರ್ ಮೂಲಕನೇ ಅವರನ್ನ ತಲುಪಿಸ್ತಾ ಇದ್ದಾರೆ ಸೌಮ್ಯ. ಜೊತೆಗೆ ಅಲ್ಲಿ ಏನೊಂದು ಏರ್ಪೋರ್ಟ್ ಟ್ಯಾಕ್ಸಿ ಡ್ರೈವರ್ಗಳೇ ಆ ಟ್ರ್ಯಾಕ್ಟರ್ಗಳನ್ನ ಕರೆಸಿ ಅವರ ಲಗೇಜ್ ಅನ್ನ ಲೋಡ್ ಮಾಡಿ ಅದ್ರ ಮುಖಾಂತರ ಏರ್ಪೋರ್ಟ್ಗೆ ತಲುಪಿಸುವಂಥದ್ದು ಕೂಡ ನಡೀತಾ ಇರ್ತಕ್ಕಂಥ ಸದ್ಯದ ಪರಿಸ್ಥಿತಿ ಮಾತ್ರ ಅಲ್ಲಿ ನಿಜಕ್ಕೂ ಕೂಡ ಫೈರ್ ಇಂಜಿನ್ ಅಂದ್ರೆ ಫೈರ್ ಫೋರ್ಸ್ ಅಧಿಕಾರಿಗಳು ಹೋಗಿ ಅಲ್ಲಿ ಪಂಪು ಮಾಡುವ ಮೂಲಕ ನೀರನ್ನ ಹೊರ ಹಾಕ್ಬೇಕು. ಇಲ್ಲ ಅಂತಂದ್ರೆ ಆ ನೀರು ಹೋಗಕ್ಕೆ ಜಾಗನೇ ಇಲ್ಲ ಸೌಮ್ಯ. ಸದ್ಯಕ್ಕೆ ಲೋಕಲ್ ಪೊಲೀಸರು ಕೂಡ ಸ್ಥಳದ ಅಗ್ನಿಶಾಮಕ ಸಿಬ್ಬಂದಿಯವರಿಗೆ ಮಾಹಿತಿಯನ್ನ ಕೊಟ್ಟು ಅಗ್ನಿಶಾಮಕ ಸಿಬ್ಬಂದಿಯವರನ್ನ ಬರಕ್ಕೆ ಕೂಡ ಹೇಳಿರ್ತಕ್ಕಂಥದ್ದು ಸೌಮ್ಯ. ಮಂಜುನಾಥ್, ನೀವು ಹಾಗೆ ಸಂಪರ್ಕದಲ್ಲಿ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅದನ್ನು ನೋಡೋದಾದ್ರೆ ಬೆಂಗಳೂರಿನಲ್ಲಿ ಈಗ ಧಾರಾಕಾರ ಮಳೆ ಬಂದಿದೆ. ಮತ್ತಿಕೆರೆಯ ಅಕ್ಕಿಯಪ್ಪ ಗಾರ್ಡನ್ ಬಳಿ
ಮನೆಗೆ ನೀರು ನುಗ್ಗಿದೆ. ಮನೆಯಲ್ಲಿರೋ ಪಾತ್ರೆ ಸಾಮಾನುಗಳೆಲ್ಲ ನೀರ್ ಪಾಲಾಗಿದೆ. ನೀರನ್ನ ಹೊರಹಾಕಲು ಜನ ಹರಸಾಹಸ ಪಡ್ತಾ ಇದ್ದಾರೆ. ಪ್ರತಿ ಬಾರಿಯೂ ಇದೇ ಸಮಸ್ಯೆ ಬರುತ್ತೆ. ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಜನ ಆಗ್ರಹ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಒಂದ್ಸಲ ಜೋರಾಗಿ ಮಳೆ ಬಂತು ಅಂತಂದ್ರೆ ಏನೆಲ್ಲ ಅವ್ಯವಸ್ಥೆಗಳಾಗುತ್ತೆ ಅನ್ನೋದಕ್ಕೆ ಇವತ್ತು ನಡೆದಿರುವಂತಹ ಘಟನೆಗಳೇ ಸಾಕ್ಷಿ. ಒಂದ್ ಕಡೆ ಏರ್ಪೋರ್ಟ್ನ ದೃಶ್ಯವನ್ನ ನೋಡ್ತಾ ಇದ್ದೀವಿ, ಮತ್ತೊಂದ್ ಕಡೆ ಮತ್ತಿಕೆರೆಯ ಮನೆಯೊಂದರಲ್ಲಿ ಇದೀಗ ಮನೆಯೊಳಕ್ಕೆ ನೀರು ನುಗ್ಗಿರೋದ್ರಿಂದಾಗಿ ಮನೆಯ ನೀರನ್ನ ಹೊರ ಹಾಕೋದಕ್ಕೆ ಆ ಮನೆ ಜನ ಹರಸಾಹಸ ಪಡ್ತಾ ಇದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಗಳಾಗುತ್ತೆ ನಮಗೆ. ಇದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನ ಮಾಡಿಕೊಡ್ಬೇಕು ಬಿಬಿಎಂಪಿ ಅಂತ ಅಲ್ಲಿನ ಜನ ಅಥವಾ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ತಗ್ಗು ಪ್ರದೇಶಗಳಿಗೆ ಒಂದು ಸಲ ಜೋರಾಗಿ ಮಳೆ ಬಂದ್ರೆ ನೀರು ನುಗ್ಗೋದು ಸರ್ವೇ ಸಾಮಾನ್ಯ ಅನ್ನೋ ರೀತಿ ಆಗ್ಬಿಟ್ಟಿದೆ. ಯಾಕಂದ್ರೆ ನಮ್ಮ ಚರಂಡಿ ವ್ಯವಸ್ಥೆ ಅಷ್ಟರ ಮಟ್ಟಿಗಿದೆ. ಎಷ್ಟೋ ಕಡೆಗಳಲ್ಲಿ ರಾಜಕಾಲುವೆಗಳೇ ಇಲ್ಲ, ಎಲ್ಲವನ್ನ ಅಕ್ವೈರ್ ಮಾಡ್ಕೊಂಡಿರೋದ್ರಿಂದಾಗಿ ಈ ರೀತಿಯಾದಂತಹ ಒಂದು ಸಮಸ್ಯೆಗಳಾಗ್ತವೆ. ಜೋರಾಗಿ ಮಳೆ ಬಂತು ಅಂತಂದ್ರೆ 2-3 ಅಡಿಗಳಷ್ಟು ರಸ್ತೆಯಲ್ಲೇ ನೀರು ನಿಲ್ಲುತ್ತೆ. ಇನ್ನು ತಗ್ಗು ಪ್ರದೇಶದ ಅಪಾರ್ಟ್ಮೆಂಟ್ಗಳಿರ್ಬೋದು, ಮನೆಗಳಿರ್ಬೋದು, ನೀರು ನುಗ್ಗೋದ್ರಿಂದಾಗಿ ಅಲ್ಲಿನ ಜನ ಒಂದ್ ರೀತಿ ಬೆಂಗಳೂರಲ್ಲಿ ಮಳೆ ಬಂತು ಅಂತಂದ್ರೇನೆ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ನಾವು ಮತ್ತಿಕೆರೆ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಅಕ್ಷರಶಃ ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ನೀರ್ ಪಾಲಾಗಿರುವಂಥದ್ದು. ಮತ್ತೊಂದ್ ಕಡೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಸ್ಥಿತಿಯೇ ಹೀಗಾದ್ರೆ ಇನ್ ಬೇರೆ ಕಡೆಗಳಲ್ಲಿ ನಾವು ಇನ್ನೇನ್ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಅಂತ ಜನ ಇದೀಗ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಇನ್ನು ಮಳೆಯಿಂದ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಓಕ್ಲಿಪುರಂನಿಂದ ಮಲೇಶ್ವರಂ ಕಡೆಗೆ ಸಾಗುವ ರಸ್ತೆ ಫುಲ್ ಜಾಮ್ ಆಗಿದೆ. ಓಕ್ಲಿಪುರಂನ ಕೃಷ್ಣಾ ಮಿಲ್ ಸಿಗ್ನಲ್ನಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದೆ. ಇದನ್ನ ಕ್ಲಿಯರ್ ಮಾಡೋದಕ್ಕೆ ಟ್ರಾಫಿಕ್ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಬೆಂಗಳೂರು ಉತ್ತರ ಭಾಗದಲ್ಲಿ ಮಳೆ ಸುರಿತಾ ಇದೆ. ಸಂಜೆ 6 ಗಂಟೆಯಿಂದ ಧಾರಾಕಾರ ಮಳೆ ಆಗ್ತಾ ಇದೆ. ಯಲಹಂಕ ಸುತ್ತಮುತ್ತ ಭಾರೀ ಮಳೆ ಬಂದಿದ್ದು ಮಳೆಯಿಂದ ಎಲ್ಲಾ ರಸ್ತೆಗಳು ಜಲಾವೃತವಾಗಿದೆ. ಇನ್ನು ಒಂದು ಸಲ ಬೆಂಗಳೂರಿನಲ್ಲಿ ಜೋರಾಗಿ ಮಳೆ ಬಂತಂದ್ರೆ ಪ್ರಮುಖವಾಗಿ ಮತ್ತೊಂದು ಸಮಸ್ಯೆ ಅಂತಂದ್ರೆ ಅದು ಟ್ರಾಫಿಕ್ ಜಾಮ್. ಸಾಕಷ್ಟು ಏರಿಯಾಗಳಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ. ಸೊ ನಾವು ಎರಡೂ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಯಾವ ರೀತಿ ರಸ್ತೆಯಲ್ಲಿ ನೀರು ನಿಂತಿದೆ, ಮಳೆಯಿಂದಾಗಿ ಏನೆಲ್ಲ ಅವಾಂತರಗಳಾಗಿದೆ, ಟ್ರಾಫಿಕ್ ಜಾಮ್ ಆಗಿದೆ ಅನ್ನುವಂಥದ್ದು. ಮತ್ತೊಂದು ಕಡೆ ಏರ್ಪೋರ್ಟ್ ಹೋಗೋದಕ್ಕೆ ಜನ ಇವತ್ತು ಅಕ್ಷರಶಃ ಏನೆಲ್ಲ ಒಂದು ಸರ್ಕಸ್ ಮಾಡ್ಬೋದು ಆ ಎಲ್ಲ ಸರ್ಕಸನ್ನು ಮಾಡಿದ್ದಾರೆ. ಏರ್ಪೋರ್ಟ್ ಟ್ಯಾಕ್ಸಿಗಳು ಯಾವುದೂ ಕೂಡ ಮೂವ್ ಆಗೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಯಾಕಂದರೆ ರಸ್ತೆಯಲ್ಲೇ ಒಂದು 2-3 ಅಡಿಯಷ್ಟು ನೀರು ನಿಂತಿರೋದ್ರಿಂದಾಗಿ ಟ್ಯಾಕ್ಸಿಗಳು ಮೂವ್ ಆಗ್ತಾ ಇರಲಿಲ್ಲ. ಬಹುಶಃ ಯಾರಾದರೂ ಮೊದಲನೇ ಬಾರಿಗೆ ಏರ್ಪೋರ್ಟ್ಗೆ ಟ್ರ್ಯಾಕ್ಟರ್ ಮುಖಾಂತರ ಹೋಗಿದ್ದಾರೆ ಅಂತಂದರೆ ಅದು ಇವತ್ತೇ ಅಂತ ಅನಿಸುತ್ತೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬೇರೆ ವಿಧಿ ಇಲ್ಲದೆ ಟ್ರ್ಯಾಕ್ಟರ್ ಮುಖಾಂತರ ಪ್ರಯಾಣಿಕರನ್ನ ಕರ್ಕೊಂಡು ಹೋಗಬೇಕಾಯಿತು. ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಹೈರಾಣಾಗಿ ಹೋದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಒಂದ್ ಕಡೆ ನಾವು ನೋಡಿದ್ವಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಬಹುಶಃ ಜೀವನದಲ್ಲಿ ವೆರಿ ಫಸ್ಟ್ ಟೈಮ್ ಯಾರಾದರೂ ಏರ್ಪೋರ್ಟ್ಗೆ ಟ್ರ್ಯಾಕ್ಟರ್ನಲ್ಲಿ ಹೋಗ್ತಾರೆ ಅಂತಂದ್ರೆ ಅದು ಇವತ್ತಿನ ಘಟನೆಯೇ ಇರಬಹುದು. ಮತ್ತೊಂದು ಕಡೆ ಆಸ್ ಯೂಶುವಲ್ ಯಾವಾಗಲೂ ಬೆಂಗಳೂರಲ್ಲಿ ಒಂದ್ಸಲ ಜೋರಾಗಿ ಮಳೆ ಬಂತಂದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ, ರಸ್ತೆಯಲ್ಲೇ ನೀರು ನಿಲ್ಲುತ್ತೆ, ಮನೆಗಳಿಗೆ ನೀರು ನುಗ್ಗುತ್ತೆ, ಸಾಕಷ್ಟು ಕಡೆಗಳಲ್ಲಿ ಮರಗಳ ಧರೆಗುರುಳುತ್ತೆ. ಸೊ ಇವತ್ತಿನ ಓವರ್ ಆಲ್ ಘಟನೆಗಳ ಬಗ್ಗೆ ನಾವು ಮಾಹಿತಿಯನ್ನ ಪಡ್ಕೊಳ್ಳೋದಾದ್ರೆ ಸೌಮ್ಯ, ನಿಜಕ್ಕೂ ಕೂಡ ಬೆಂಗಳೂರಿನಲ್ಲಿ ಉತ್ತರ ಭಾಗದಲ್ಲಿ ಅದರಲ್ಲೂ ಯಲಹಂಕ, ಪೀಣ್ಯ ಹಾಗೂ ನೆಲಮಂಗಲ, ರಾಜಾಜಿನಗರ, ಬಸವೇಶ್ವರ ನಗರ, ಯಶವಂತಪುರ ಈ ಕಡೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಯಲಹಂಕ ಏರ್ಪೋರ್ಟ್ ಕಡೆಗೆ ಸಾಕಷ್ಟು ಮಳೆ ಬೀಸಿದೆ. ಸುಮಾರು 18ರಿಂದ 20 ಸೆಂಟಿಮೀಟರ್ ಮಳೆ ಆಗಿದೆ ಅಂತ ಕೂಡ ಹವಾಮಾನ ಇಲಾಖೆ ಹೇಳಿರ್ತಕ್ಕಂಥದ್ದು. ಸದ್ಯಕ್ಕೆ ನಾವು ಬೆಂಗಳೂರು ನಗರದಲ್ಲಿ ಸಾಕಷ್ಟು ಮಳೆಯಿಂದ ತಗ್ಗು ಪ್ರದೇಶಗಳಲ್ಲಿ ಮಳೆ ಅಂದ್ರೆ ಮನೆ ಒಳಗಡೆ ಮಳೆ ನೀರು ಕೂಡ ಹೋಗಿರ್ತಕ್ಕಂಥದ್ದು. ಜೊತೆಗೆ ವಿಜುವಲ್ಸ್ ಅಲ್ಲಿ ನಾನೀಗ ತೋರಿಸ್ತಾ ಇದ್ದೀನಿ. ಏನಂತಂದ್ರೆ ಈಗ ನಾವಿರ್ತಕ್ಕಂಥದ್ದು ಓಕ್ಲಿಪುರಂ ಟ್ರಾಫಿಕ್ ಸಿಗ್ನಲ್ ಅಂದ್ರೆ ಜಂಕ್ಷನ್ ಹತ್ರ. ಈಗಾಗಲೇ ಪೊಲೀಸರು ಬಂದು ಕೂಡ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಿದ್ದಾರೆ. ಕೇವಲ 10 ನಿಮಿಷಗಳ ಹಿಂದೆ ಬಂದು ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಿದ್ದಾರೆ ಪೊಲೀಸರು. ಇಲ್ಲೂ ಕೂಡ ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇರಬಹುದು. 2 ವೀಲರ್ ಅವರು ಮತ್ತೆ 4 ವೀಲರ್ ಹೋಗೋಕೆ ಸಾಕಷ್ಟು ಒಂದು ಹರಸಾಹಸನ್ನೇ ಪಡಬೇಕು. ಯಾಕೆಂತ ಹೇಳಿದ್ರೆ ಮುಕ್ಕಾಲು ಭಾಗ ಗಾಡಿಗೆ ನೀರು ತುಂಬೋಗುತ್ತೆ. ಆ ರೀತಿಯಲ್ಲಿ ಈಗಾಗಲೇ ಸುಮಾರು 4 ಗಾಡಿಗಳು ಕೆಟ್ಟು ಮುಂದೆ ನಿಂತಿರ್ತಕ್ಕಂಥದ್ದು ಸೌಮ್ಯ. ಜೊತೆಗೆ ಇನ್ನ ಹೆವಿ ಸ್ಪೀಡ್ ಅಲ್ಲಿ ಬಂದ್ರೆ ಇಲ್ಲೇನಾದ್ರೂ ಕನ್ಸ್ಟ್ರಕ್ಷನ್ಸ್ ನಡೀತಾ ಇರೋ ಕಾರಣದಿಂದ ನಿಜವಾಗ್ಲೂ ಕೂಡ ಪಾಟೋಲ್ ಇದ್ರೆ ಖಂಡಿತವಾಗ್ಲೂ ಬಿದ್ದು ಗಾಯಗಳಂತೂ ಹಾಗೆ ಆಗುತ್ತೆ. ಜೊತೆಗೆ ಈಗಾಗಲೇ ಏನೊಂದು ಬೆಂಗಳೂರಿನ ನಗರದಿಂದ ಒಂದು ಮತ್ತಿಕೆರೆ ಆಗಿರ್ಬೋದು ಅಥವಾ ಇನ್ನೊಂದು ರಾಜಾಜಿನಗರ ಆಗಿರ್ಬೋದು ಮತ್ತೆ ಮಂತ್ರಿ ಮಾಲ್ ಕಡೆ ಆಗಿರ್ಬೋದು, ಎಲ್ಲಾ ಕಡೆ ನೀರು ನಿಂತಿರ್ತಕ್ಕಂಥದ್ದು.
ಜೊತೆಗೆ ಬಿಬಿಎಂಪಿ ಸಿಬ್ಬಂದಿಗಳು ಕೂಡ ಕಾರ್ಯಪ್ರವೃತ್ತರಾಗಿ ಈಗಾಗಲೇ ಫೀಲ್ಡ್ ಇಳಿದಿದ್ದಾರೆ. ಎಲ್ಲಾದ್ರೂ ಅನಾಹುತ ಆಗಿದ್ರೆ ತಕ್ಷಣ ಸ್ಪಾಟ್ಗೆ ಹೋಗೋದು ಕೂಡ ಟೀಮ್ ಸಿದ್ಧವಾಗಿದೆ. ಸದ್ಯಕ್ಕೆ ಈಗ ನಾವೇನು ಹೋಗ್ಲಿಪುರಂ ಜಂಕ್ಷನ್ ಬಳಿ ಇದೀವಿ, ಇಲ್ಲೂ ಕೂಡ ನೀರು ಕಡಿಮೆ ಆಗಿ ಹೋಗ್ತಾ ಇದೆ. ಮತ್ತೆ ಪೊಲೀಸರು ಬಂದು ಟ್ರಾಫಿಕ್ ಅನ್ನು ಕೂಡ ಸ್ಥಳದಿಂದ ಅಂದ್ರೆ ಕ್ಲಿಯರ್ ಮಾಡಿದ್ದಾರೆ. ಏನೋ 4 ರೋಡ್ ಜಾಮ್ ಆಗಿತ್ತು, ಅದೆಲ್ಲವನ್ನು ಕೂಡ ಈಗ ಕ್ಲಿಯರ್ ಮಾಡಿದ್ದಾರೆ ಸೌಮ್ಯ. ಇನ್ನೂ ಕೂಡ ಮಳೆ ಅಂದ್ರೆ ತುಂತುರು ಮಳೆ ಬೀಳ್ತಾನೆ ಇದೆ. ಅದು ರಾತ್ರಿ ಪೂರ್ತಿಯಾಗಿ ಬೀಳುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರ್ತಕ್ಕಂಥದ್ದು ಸೌಮ್ಯ. ಥ್ಯಾಂಕ್ ಯು ಮಂಜುನಾಥ್. ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಅರ್ಧ ಗಂಟೆಯ ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಮೆಜೆಸ್ಟಿಕ್ ಬಳಿಯ ಆನಂದರಾವ್ ಸರ್ಕಲ್ನಿಂದ ಶೇಷಾದ್ರಿಪುರಂ ಕಡೆಗೆ ತೆರಳುವ ಮಾರ್ಗದಲ್ಲಿ 20 ಅಡಿ ಎತ್ತರದ ತಡೆಗೋಡೆ ಕುಸಿದಿದೆ. ತಡೆಗೋಡೆಗೆ ಅಂಟ್ಕೊಂಡಿದ್ದ ಮನೆಯು ಈಗ ಕುಸಿಯುವ ಹಂತಕ್ಕೆ ಬಂದಿದೆ. ತಡೆಗೋಡೆ ಕುಸಿದು ಬೀಳ್ತಿದ್ದಂತೆ ಬಿಬಿಎಂಪಿ ಅಧಿಕಾರಿಗಳು ಮನೆಯಲ್ಲಿದ್ದವರನ್ನ ಖಾಲಿ ಮಾಡಿಸಿ ಕೈ ತೊಳೆದುಕೊಂಡಿದ್ದಾರೆ. ಆದ್ರೆ ಬೀದಿಗೆ ಬಿದ್ದ ಜನ ಎಲ್ಲಿಗೆ ಹೋಗೋದು ಅಂತ ಈಗ ಕಣ್ಣೀರ್ ಹಾಕ್ತಾ ಇದ್ದಾರೆ. ನಿಮ್ಮ ನ್ಯೂಸ್ 18 ಕನ್ನಡ ಕು ಆಪ್ ಮುಖಾಂತರ ಪ್ರತಿನಿತ್ಯ ಒಂದೊಂದು ಪ್ರಶ್ನೆಯನ್ನ ಕೇಳಿ ಉತ್ತರ ಪಡೆಯಲಾಗ್ತಾ ಇದೆ. ಅಂತೆಯೇ ಇವತ್ತು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಬಂದಿದೆ. ಕಲ್ಲಿದ್ದಲು ಕೊರತೆಯಿಂದ ವಿದ್ಯುತ್ ಉತ್ಪಾದನೆ ಸ್ಥಗಿತಗೊಂಡ್ರೆ ಕತ್ತಲಲ್ಲಿ ಕರ್ನಾಟಕ ಮುಳುಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿತ್ತು. ಇದಕ್ಕೆ 52% ಜನ ಹೌದು ಅಂತ ಉತ್ತರ ಕೊಟ್ಟರೆ 48% ಜನ ಇಲ್ಲ ಅನ್ನುವಂಥ ಉತ್ತರವನ್ನ ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.